ನಮಸ್ಕಾರ ಗೆಳೆಯರೇ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ನಿರೂಪಣೆ ಅಂದ ಕೂಡಲೇ ಮೊದಲು ನೆನಪಾಗುವ ಹೆಸರೇ ಅನುಶ್ರೀ. ತನ್ನ ಚಿನುಕುರುಳಿ ಮಾತು, ಅದ್ಭುತ ಎನರ್ಜಿ ಮತ್ತು ಹದವಾದ ಹಾಸ್ಯದ ಮೂಲಕ ಕೋಟ್ಯಾಂತರ ಕನ್ನಡಿಗರ ಮನೆ ಮಾತಾಗಿರುವ ಅನುಶ್ರೀ ಅವರ ಬದುಕು ಇಂದು ಕಾಣುವಷ್ಟು ಸುಲಭವಾಗಿರಲಿಲ್ಲ. ಶೂನ್ಯದಿಂದ ಆರಂಭಿಸಿ ಇಂದು ಸ್ಯಾಂಡಲ್ವುಡ್ನ ನಂಬರ್ 1 ನಿರೂಪಕಿಯಾಗಿ ಬೆಳೆದ ಅವರ ಸ್ಫೂರ್ತಿದಾಯಕದ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕನ್ನಡ ಟೆಲಿವಿಷನ್ ಜಗತ್ತಿನಲ್ಲಿ ಒಂದು ಹೆಸರು ಕೇಳಿದರೆ ಸಾಕು, ಮನೆ ಮನೆಯಲ್ಲಿ ನಗು ಅರಳುತ್ತದೆ, ಹೃದಯ ತುಂಬಿ ಬರುತ್ತದೆ. ಆ ಹೆಸರೇ ಆ್ಯಂಕರ್ ಅನುಶ್ರೀ. ಮಂಗಳೂರಿನ ಒಂದು ಸಾಧಾರಣ ಕುಟುಂಬದಿಂದ ಬಂದ ಈ ಹುಡುಗಿ ಇಂದು ಕನ್ನಡ ಮನರಂಜನಾ ಲೋಕದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ಆ್ಯಂಕರ್ ಆಗಿದ್ದಾರೆ. ಅವರ ಈ ಯಶಸ್ಸಿನ ಹಿಂದೆ ಇರುವ ಕತೆ ನೋವಿನದ್ದು, ಹೋರಾಟದ್ದು ಮತ್ತು ಸ್ಫೂರ್ತಿದಾಯಕದ್ದು. ಅನುಶ್ರೀ ಅವರು 25 ಜನವರಿ 1988ರಂದು ಮಂಗಳೂರಿನ ಸುರತ್ಕಲ್ನಲ್ಲಿ ಸಂಪತ್ ಮತ್ತು ಶಶಿಕಲಾ ಅವರ ಮಗಳಾಗಿ ಜನಿಸ್ತಾರೆ. ಅವರಿಗೆ ಅಭಿಜಿತ್ ಎಂಬ ತಮ್ಮ ಇದ್ದಾರೆ. ಆದರೆ ಜೀವನ ಅಷ್ಟು ಸರಳವಾಗಿರಲಿಲ್ಲ. ಅನುಶ್ರೀ ಅವರ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ದೂರ ಆಗ್ತಾರೆ. ತಾಯಿ ಶಶಿಕಲಾ ಅವರೇ ಮಕ್ಕಳ ಬೆಳೆಸಿದ ಆಧಾರ ಸ್ತಂಭ ಆಗ್ತಾರೆ. ಆ ತಾಯಿಯ ತ್ಯಾಗ ಮತ್ತು ಪ್ರೀತಿಯೇ ಅನುಶ್ರೀ ಅವರ ಜೀವನಕ್ಕೆ ದಾರಿ ತೋರಿಸ್ತು. ಅವರು ಬೆಂಗಳೂರಿನ ಸೆಂಟ್ ಥಾಮಸ್ ಶಾಲೆ ಮತ್ತು ಬೆಂಗಳೂರಿನ ನಾರಾಯಣ ಗುರು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. 2005ರಲ್ಲಿ ಅನುಶ್ರೀ ಅವರು ಮಂಗಳೂರಿನ ನಮ್ಮ ಟಿವಿಯಲ್ಲಿ ಟೆಲಿ ಅಂತಾಕ್ಷರಿ ಎಂಬ ಕಾರ್ಯಕ್ರಮದ ಮೂಲಕ ತಮ್ಮ ಆ್ಯಂಕರ್ ವೃತ್ತಿಯನ್ನು ಆರಂಭಿಸ್ತಾರೆ. ಆ ದಿನಗಳಲ್ಲಿ ಒಂದು ಎಪಿಸೋಡ್ಗೆ ಸಿಗುತ್ತಿದ್ದ ಸಂಭಾವನೆ ಕೇವಲ 250 ರೂಪಾಯಿ. ಆದರೂ ಅವರು ಕನಸು ಬಿಡಲಿಲ್ಲ. ಬಳಿಕ ETV ಕನ್ನಡದ ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ಕಾರ್ಯಕ್ರಮದ ಮೂಲಕ ಅವರು ಮನೆ ಮಾತಾಗ್ತಾರೆ. ಸುವರ್ಣ ಫಿಲಮ್ ಅವಾರ್ಡ್ಸ್, ಫಿಲಮ್ ಫೇರ್ ಅವಾರ್ಡ್ಸ್, ಸೈಮಾ, TV9 ಫಿಲಮ್ ಅವಾರ್ಡ್ಸ್, ಜಿ ಮ್ಯೂಸಿಕ್ ಅವಾರ್ಡ್ಸ್, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್, ಹೀಗೆ ಕನ್ನಡ ಮನರಂಜನಾ ಜಗತ್ತಿನ ಅತ್ಯಂತ ದೊಡ್ಡ ವೇದಿಕೆಗಳಲ್ಲಿ ಅನುಶ್ರೀಯವರ ಉಪಸ್ಥಿತಿ ಕಡ್ಡಾಯವಾಗಿ ಇರ್ತಾ ಇತ್ತು. ಕಾಮಿಡಿ ಕಿಲಾಡಿಗಳು, 2020 ಕಾಮಿಡಿ ಕಪ್, ಕುಣಿಯೋಣ ಬಾರ ಮುಂತಾದ ಜನಪ್ರಿಯ ಶೋಗಳಲ್ಲಿ ಅವರು ಮಿಂಚಿದರು. ಅನುಶ್ರೀ ಅವರ ಬಿಗ್ ಬಾಸ್ ಕನ್ನಡ ಸೀಸನ್ 1ರಲ್ಲಿ ಭಾಗವಹಿಸಿ ಸುಮಾರು 76ರಿಂದ 80 ದಿನ ಮನೆಯಲ್ಲಿ ಕಳೆದರು. ಚಲನಚಿತ್ರ ರಂಗಕ್ಕೆ ಪ್ರವೇಶಿಸಿದ ಅವರು ಬೆಂಕಿಪಟ್ಟಣ ಚಿತ್ರದ ಮೂಲಕ ಅತ್ಯುತ್ತಮ ಚೊಚ್ಚಲ ನಟಿ ಪ್ರಶಸ್ತಿಯನ್ನು ಗಳಿಸ್ತಾರೆ. ಮುರಳಿ ಮೀಟ್ಸ್ ಮೀರ ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ಡಬ್ಬಿಂಗ್ ಕಲಾವಿದೆ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. 2025 ಆಗಸ್ಟ್ 28ರಂದು ಅನುಶ್ರೀ ಅವರು ರೋಷನ್ ಅವರನ್ನ ಮದುವೆ ಆಗ್ತಾರೆ. ಈ ಒಂದು ಸಮಾರಂಭಕ್ಕೆ ಶಿವರಾಜ್ ಕುಮಾರ್, ಉಪೇಂದ್ರ, ಸುದೀಪ್, ರಕ್ಷಿತ್ ಶೆಟ್ಟಿ ಮುಂತಾದ ಅನೇಕ ಚಲನಚಿತ್ರ ತಾರೆಯರು ಆಗಮಿಸ್ತಾರೆ. ಇಂದು ಅನುಶ್ರೀ ಅವರ ನಿವ್ವಳ ಆಸ್ತಿ ಸುಮಾರು 15ರಿಂದ 20 ಕೋಟಿ ಎಂದು ಅಂದಾಜಿಸಲಾಗಿದೆ. ಮಂಗಳೂರಿನ ಒಂದು ಚಿಕ್ಕ ಹಳ್ಳಿಯಿಂದ ಬೆಂಗಳೂರಿನ ಬೆಳಕಿಗೆ ಬಂದ ಈ ಯಾತ್ರೆ ಎಂದಿಗೂ ಸ್ಫೂರ್ತಿ ನೀಡುವಂಥದ್ದು. ಕಿರುತೆರೆಯ ಜೊತೆಗೆ ಅನುಶ್ರೀ ಅವರು ತಮ್ಮದೇ ಆದ ಆ್ಯಂಕರ್ ಅನುಶ್ರೀ ಆ್ಯಂಕರ್ ಯೂಟ್ಯೂಬ್ ಚಾನಲ್ ಮೂಲಕ ಸೆಲೆಬ್ರಿಟಿಗಳ ಸಂದರ್ಶನ ಮಾಡುತ್ತಾ ಅಲ್ಲಿಯೂ ಲಕ್ಷಾಂತರ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಅವರ ಸಂದರ್ಶನದ ಶೈಲಿ ಎಷ್ಟು ಆಪ್ತವಾಗಿರುತ್ತೆ ಅಂದರೆ ಸ್ಟಾರ್ಗಳು ಕೂಡ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ಳುತ್ತಾರೆ. ಕಷ್ಟಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಇಂದು ಉತ್ತುಂಗಕ್ಕೆ ಏರಿರುವ ಅನುಶ್ರೀ ಅವರು ಸಾವಿರಾರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ. ಅವರ ಈ ಪಯಣದ ಬಗ್ಗೆ ನಿಮಗೇನನಿಸುತ್ತೆ? ತಾಯಿಯ ಪ್ರೀತಿ, ಸ್ವಂತ ಶ್ರಮ ಮತ್ತು ನಗುವಿನ ಮೂಲಕ ಅನುಶ್ರೀ ಇಡೀ ಕರ್ನಾಟಕದ ಮನ ಗೆದ್ದಿದ್ದಾರೆ. ಇವರ ಭವಿಷ್ಯ ಇನ್ನಷ್ಟು ಉಜ್ವಲ ಆಗಲಿ ಎಂದು ಆಶಿಸೋಣ. ನೀವು ಈ ವಿಡಿಯೋ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಕಂಟೆಂಟ್ ಒಂದಿಗೆ ಭೇಟಿ ಆಗ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.